ಮೇಷರಾಶಿ 2025 ಭವಿಷ್ಯ 2025ರಲ್ಲಿ ಮೇಷರಾಶಿಯ ವ್ಯಕ್ತಿಗಳು ಆನ್ಲೈನ್ ವಂಚನೆ ಅಥವಾ ಇತರ ರೀತಿಯ ವಂಚನೆಗೆ ಬಲಿಯಾಗಬಹುದು. 2025 ವರ್ಷವು ಸಾಮಾನ್ಯವಾಗಿ ಮೇಷರಾಶಿಯ ವ್ಯಕ್ತಿಗಳಿಗೆ ಉತ್ತಮವಾಗಿರುತ್ತದೆ, ಆದರೆ ನಿಮ್ಮ ಕಾರ್ಯಗಳಲ್ಲಿ ನೀವು ಹೆಚ್ಚಿನ ಕಾಳಜಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಶನಿಯು ಮೂಲ ತ್ರಿಕೋನ ಸ್ಥಾನದಲ್ಲಿರುವುದರಿಂದ ಮತ್ತು ಬಲವಾದ ಆದಾಯದ ಮನೆ, ನಿಮ್ಮ ಆದಾಯವು ಹೆಚ್ಚಾಗುತ್ತದೆ. ಉದ್ಯೋಗ ಮತ್ತು ವೃತ್ತಿ 2025ರಲ್ಲಿ ಮೇಷರಾಶಿಗೆ ಉದ್ಯೋಗದಲ್ಲಿ ಸವಾಲುಗಳು ಹಾಗೂ ಹೊಸ ಅವಕಾಶಗಳು ಎದುರಾಗಬಹುದು. ನಿಮಗೆ ಹೊಸ ಪ್ರಾಜೆಕ್ಟ್ಗಳು ಅಥವಾ ಹೆಚ್ಚಿನ ಹೊಣೆಗಾರಿಕೆಗಳನ್ನು ಸ್ವೀಕರಿಸುವ ಸಾಧ್ಯತೆ ಇದೆ. ಜುಪಿಟರ್ನ ಪವಿತ್ರ ದೃಷ್ಟಿ ನಿಮ್ಮ ವೃತ್ತಿ ಮಾರ್ಗವನ್ನು ಪ್ರೋತ್ಸಾಹಿಸುತ್ತದೆ, ಆದರೆ ಇದು ಕೆಲವೊಮ್ಮೆ ನಿಮ್ಮ ಸಮಯವನ್ನು ಮುಕ್ತಗೊಳಿಸುವುದಕ್ಕೆ ಅಥವಾ ಒತ್ತಡವನ್ನು ಹೆಚ್ಚಿಸಬಹುದು. ಚಂದ್ರ ಮತ್ತು ಗುರು ಗ್ರಹಗಳ ಪ್ರಭಾವದಿಂದ ನಿಮ್ಮ ಸೃಜನಶೀಲತೆ ಮತ್ತು ಆತ್ಮವಿಶ್ವಾಸವು ಹೆಚ್ಚಬಹುದು, ಇದರಿಂದ ನೀವು ವೃತ್ತಿ ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆಗಳನ್ನು ಮಾಡಬಹುದು. ಆರ್ಥಿಕ ಸ್ಥಿತಿ ಆರ್ಥಿಕ ದೃಷ್ಟಿಯಿಂದ 2025 ಸಾಧನಾತ್ಮಕವಾಗಿ ಪ್ರಗತಿಯಾಗಬಹುದು. ನೀವು ಹೂಡಿಕೆಗಳಲ್ಲಿ ಲಾಭ ಪಡೆಯುವ ಕಂಡುಹಿಡಿಯಬಹುದು. ಅದೇ ಸಮಯದಲ್ಲಿ ಖರ್ಚುಗಳಲ್ಲಿ ಗಮನವಿರಿಸುವುದನ್ನು ಮೆರೆಯಲು ಅಗತ್ಯವಿರುತ್ತದೆ. ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸಮಯವನ್ನು ತೆಗೆದುಕೊಂಡು ತಕ್ಷಣದ ಲಾಭವನ್ನು ಅಥವಾ ಬೇಲಿ ಅವಕಾಶಗಳನ್ನು ಯೋಚನೆ ಮಾಡಬೇಕು. ಪ್ರೀತಿಯ ಸಂಬಂಧ ಮತ್ತು ಕುಟುಂಬ 2025ರಲ್ಲಿ ವೈಯಕ್ತಿಕ ಸಂಬಂಧಗಳು ಹೆಚ್ಚು ಬೆಳೆದು ಹೋಗಬಹುದು. ಉತ್ತಮ ಸಂವಹನ ಮತ್ತು ಪರಸ್ಪರ ಗೌರವವು ನಿಮ್ಮ ಸಂಬಂಧಗಳನ್ನು ಉತ್ತಮಗೊಳಿಸುತ್ತದೆ. ಈ ವರ್ಷದ ಆರಂಭದಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಅಥವಾ ಕುಟುಂಬದವರೊಂದಿಗೆ ಕೆಲವು ಅಸಮಂಜಸಗಳನ್ನು ಅನುಭವಿಸಬಹುದು, ಆದರೆ ನಂತರ ಇದನ್ನು ಹತ್ತಿರ ಹೋಗುವ ಮೂಲಕ ಪರಿಹರಿಸಬಹುದು. ಇದು ನಿಮ್ಮ ಸಂಬಂಧಗಳ ಮೇಲೆ ದೃಷ್ಟಿಯನ್ನು ಪುನರ್ ಪರಿಶೀಲಿಸಲು ಒಳ್ಳೆಯ ಸಮಯವಾಗಿದೆ. ಆರೋಗ್ಯ ಭಾಗ್ಯ ಆರೋಗ್ಯಕ್ಕೆ ಸಂಬಂಧಿಸಿದಂತೆ 2025ರಲ್ಲಿ ನೀವು ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬಹುದು. ಕೆಲಸದ ಒತ್ತಡ ಮತ್ತು ಇತರ ಬದಲಾಗುವ ಪರಿಸ್ಥಿತಿಗಳಿಂದ ಕೆಲವೊಂದು ಮಾನಸಿಕ ಒತ್ತಡವೂ ಆಗಬಹುದು. ಆದ್ದರಿಂದ ಯೋಗ, ಧ್ಯಾನ ಮತ್ತು ಇತರ ಆರೋಗ್ಯ ಚಟುವಟಿಕೆಗಳನ್ನು ಶಕ್ತಿಮಾಪಕವಾಗಿ ಪಾಲಿಸಲು ಅಗತ್ಯವಿರುತ್ತದೆ. ಸಾಧನೆಗಳು ಮತ್ತು ವಿದ್ಯೆ 2025ರಲ್ಲಿ ಮೇಷರಾಶಿಗೆ ಶಿಕ್ಷಣ ಮತ್ತು ತರಬೇತಿಗೆ ಸಂಬಂಧಿಸಿದ ಕೆಲವು ಉತ್ತಮ ಅವಕಾಶಗಳು ಸಿಗಬಹುದು. ನೀವು ಹೊಸ ವಿತರಣೆಯ ಪದವಿ ಅಥವಾ ವಿಶೇಷ ಮಾರ್ಗದಲ್ಲಿ ಪರಿಣತಿ ಗಳಿಸಲು ನಿಮ್ಮ ದೃಷ್ಟಿ ಹೆಚ್ಚಿಸಬಹುದು. ಸೃಜನಶೀಲ ಹಾಗೂ ಆವಿಷ್ಕಾರ ಸಂಬಂಧಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದು ನಿಮಗೆ ಯಶಸ್ಸು ತರಬಹುದು. ಭಯಗಳು ಮತ್ತು ಸವಾಲುಗಳು 2025ರಲ್ಲಿ ಕೆಲವೊಂದು ಕಷ್ಟಕರ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕಾದರೆ ನೀವು ಕೆಲವೊಮ್ಮೆ ಆತಂಕ ಮತ್ತು ಭಯಗಳನ್ನು ಅನುಭವಿಸಬಹುದು. ಆದರೆ ನಿಮ್ಮ ಧೈರ್ಯ ಮತ್ತು ಶಕ್ತಿಯೊಂದಿಗೆ ನೀವು ಈ ಸವಾಲುಗಳನ್ನು ಮೀರಿ ಯಶಸ್ಸನ್ನು ಸಾಧಿಸಬಹುದು. ಶುಭ ತಿಂಗಳು ಜುಲೈ, ಅಕ್ಟೋಬರ್ ಅಶುಭ ತಿಂಗಳು ಮಾರ್ಚ್, ಏಪ್ರಿಲ್, ನವೆಂಬರ್, ಡಿಸೆಂಬರ್. ಪರಿಹಾರ ಕ್ರಮಗಳು: ದಕ್ಷಿಣಾಮೂರ್ತಿ ಸ್ತೋತ್ರ ಪಾರಾಯಣ ಮಾಡಿ, ಶನಿ ದೇವರನ್ನು ಪೂಜಿಸುವುದು, ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವುದು ಒಳ್ಳೆಯದು. 2025ರಲ್ಲಿ ಮೇಷರಾಶಿಗೆ ಬಹುಶಃ ಪ್ರಗತಿ, ಹೊಸ ಅವಕಾಶಗಳು ಹಾಗೂ ಸವಾಲುಗಳೊಂದಿಗೆ ಚಲನಶೀಲ ವರ್ಷವಾಗಿರುತ್ತದೆ. ನಿಮ್ಮ ಕಾರ್ಮಿಕ ಶಕ್ತಿ, ಧೈರ್ಯ ಮತ್ತು ಸಾಧನೆಗಾಗಿ ನಿರಂತರ ಪ್ರಯತ್ನಗಳು ನಿಮ್ಮ ಯಶಸ್ಸಿಗೆ ದಾರಿ ತೆರೆದುಕೊಳ್ಳುತ್ತವೆ.